ಹಲೋ ಗೈಸ್, ವೆಲ್ಕಮ್. ನಾನು ನಿಮ್ಮ ಗೆಳೆಯ ಸ್ಪೋರ್ಟ್ಸ್ ಸುದ್ದಿ ಗುರು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ಈ ಚಾನಲ್ ನೋಡ್ತಿದ್ದೀರಾ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ನಡೆದಂತಹ IPL 2025ನ ಮೊದಲ ಪಂದ್ಯದಲ್ಲಿ KKR vs RCB ಮುಖಾಮುಖಿಯಾಗಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 7 ವಿಕೆಟ್ಸ್ ನಿಂದ ಗೆದ್ದಿದೆ. ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ RCB ಒಳ್ಳೆ ಆರಂಭವನ್ನೇ ಪಡೆಯುತ್ತೆ. ಅನಂತರ ಬಂದಂತಹ ಸುನಿಲ್ ನರೇನ್ 26 ಬಾಲ್ಗಳಲ್ಲಿ 44 ರನ್ ಹಾಗೂ ಅಜಿಂಕ್ಯ ರಹಾನೆ 31 ಬಾಲ್ಗಳಿಗೆ 56 ರನ್ ಗಳಿಸಿದರೆ ಇವರಿಬ್ಬರ ಒಳ್ಳೆ ಪಾರ್ಟ್ನರ್ಶಿಪ್ ಮೂಲಕ ಒಳ್ಳೆ ಟೋಟಲನ್ನು ಕಲೆ ಹಾಕಲು ಸಹಾಯ ಮಾಡ್ತಾರೆ. ಅನಂತರ ಬಂದಂತಹ ರಘುವಂಶಿ 22 ಬಾಲ್ಗೆ 31 ರನ್ ಗಳಿಸಿದ್ದು ಬಿಟ್ಟರೆ ಇನ್ಯಾವ ಪ್ಲೇಯರ್ಗಳು ಅಂತ ಹೇಳಿಕೊಳ್ಳುವ ಬ್ಯಾಟಿಂಗ್ ಆಡುವುದಿಲ್ಲ. RCB ಪರ ಬೆಂಕಿ ಬೌಲಿಂಗ್ ಮಾಡಿದಂಥ ಕೃಣಾಲ್ ಪಾಂಡ್ಯ 4 ಓವರ್ಗಳಲ್ಲಿ 29 ರನ್ ಕೊಟ್ಟು 3 ವಿಕೆಟ್ ಗಳಿಸಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾರೆ. ಹಾಗೂ ಜಾಸ್ ಹೇಜಲ್ವುಡ್ 4 ಓವರ್ಗಳಲ್ಲಿ 22 ರನ್ ಕೊಟ್ಟು 2 ವಿಕೆಟ್ ಅನ್ನು ಗಳಿಸಿಕೊಂಡರೆ ಯಶ್ ದಯಾಳ್, ರಶೀದರ್ ಹಾಗೂ ಸುಯಶ್ ಶರ್ಮಾ ತಲಾ 1 ವಿಕೆಟ್ ಅನ್ನು ಪಡೆದುಕೊಳ್ತಾರೆ. KKR ನೀಡಿದಂಥ 275 ರನ್ ಟಾರ್ಗೆಟ್ ಗುರಿ ಬೆನ್ನತ್ತಿದ RCBಯು ಒಳ್ಳೆ ಆರಂಭವನ್ನೇ ಪಡೆಯುತ್ತೆ, ಬೆಂಕಿ ಆರಂಭ ಪಡೆಯುತ್ತೆ. ಫಿಲ್ ಸಾಲ್ಟ್ 31 ಬಾಲ್ಗಳಿಗೆ 56 ರನ್ ಗಳಿಸಿದರೆ ವಿರಾಟ್ ಕೊಹ್ಲಿ ಅವರು ಅಜೇಯ 36 ರನ್ಗಳಿಗೆ 59 ರನ್ ಗಳಿಸುತ್ತಾರೆ. ಅನಂತರ ಬಂದಂಥ ಪಟ್ಟಿದಾರ್ ಅವರು 16 ಬಾಲ್ಗಳಲ್ಲಿ 34 ರನ್ ಗಳಿಸಿ ಅವರು ಪೆವಿಲಿಯನ್ಗೆ ಸೇರಿದರೆ ಲಿಯಾಮ್ ಲಿವಿಂಗ್ಸ್ಟೋನ್ ಬಂದ ತಕ್ಷಣ ತಮ್ಮ ಬಿರುಸಿನ ಬ್ಯಾಟಿಂಗ್ ಮೂಲಕ 5 ಬಾಲ್ಗಳಲ್ಲಿ 15 ರನ್ಗಳನ್ನು ಗಳಿಸಿ RCBಗೆ ಜಯವನ್ನು ತಂದುಕೊಡ್ತಾರೆ. KKR ನೀಡಿದಂಥ 175 ರನ್ಗಳ ಟಾರ್ಗೆಟ್ ಅನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಕೇವಲ 16.2 ಓವರ್ಗಳಲ್ಲಿ ಈ ಟಾರ್ಗೆಟ್ ಅನ್ನು ಚೇಸ್ ಮಾಡಿ IPL 2025ರ ತಮ್ಮ ಮೊದಲ ಪಂದ್ಯದಲ್ಲೇ ಶುಭಾರಂಭ ಪಡೆದಿದೆ.